ಡಿಪಾರ್ಟ್ಮೆಂಟ್, ಅಲ್ಲಿ ಇವರೆಲ್ಲ ಆ ವ್ಯಾಪ್ತಿಯಲ್ಲಿ ಅವ್ರು ಇರ್ತಾರೆ. ಅವರು ವೋಟರ್ ಲಿಸ್ಟ್ ಇರ್ತದೆ, ಅವ್ರಿಗೆ ಕೆಲವು ಅನೇಕ ಕಾರ್ಡ್ಗಳು ಎಲ್ಲ ಕೂಡ ಇರ್ತದೆ. ಅವರು ಮುಂದುವರಿಸೋಕ್ಕೆ ಆ ಭಾಗದ ಅಭಿವೃದ್ಧಿ ಮಾಡಬೇಕಾದ್ದು ಪಂಚಾಯತಿಯವರು. ಸೊ ಅವ್ರಿಗೂ ಕೂಡ ಹೊಂದಾಣಿಕೆಯನ್ನು ಮಾಡಿಕೊಂಡು ಅವರತ್ರ ಕೂಡ ನಾವು ದಾಖಲೆಗಳನ್ನು ತೆಗೆದುಕೊಂಡು ಅವರ ಹತ್ರನೂ ಕೂಡ ಖಾತೆ ಮಾಡಿಸಿ ಅದು ಕೂಡ ಇದನ್ನು ಪರಿಶೀಲನೆ ಮಾಡಿ ಅಲ್ಲೂ ಕೂಡ ಏನಾದ್ರು ಅಬ್ಜೆಕ್ಷನ್ಸ್ ಇದ್ದರೆ ಅದು ಕೂಡ ಅಬ್ಜೆಕ್ಷನ್ಸ್ ರೈಸ್ ಮಾಡಿ 1,000 ರೂಪಾಯಿ ಫೀಸ್ ನಿಗದಿಯಾಗಿತ್ತು, ಅದಕ್ಕೂ ಕೂಡ ಟೈಮ್ನ ಎಕ್ಸ್ಟೆನ್ಷನ್ ಮಾಡಿ ಡೆಫರ್ ಮಾಡಿ ಇನ್ಸ್ಟಾಲ್ಮೆಂಟ್ ಮೇಲೆ ತೆಗೆದುಕೊಡಿ. ಈಗ ಸದ್ಯಕ್ಕೆ ಕೊಡೋದು ಬೇಡ, ಯಾಕೆಂದರೆ ನಮ್ಮಲ್ಲಿ ಕೆಲವರು ಕಂಪ್ಲೇಂಟ್ ಹೇಳ್ತಾ ಇದ್ರು, ದುಡ್ಡು ಕೇಳ್ತಾ ಇದ್ದಾರೆ, ಮತ್ತೊಂದು ಕೇಳ್ತಾ ಇದ್ದಾರೆ ಅಂತ. ಅದು ಒಂದು ಪದ್ಧತಿ ಇದೆ ಪಂಚಾಯತಿಯಲ್ಲಿ, ಇದು ರೆವಿನ್ಯೂದಲ್ಲ, ಇದು ಪಂಚಾಯತ್ ವ್ಯವಸ್ಥೆಯಲ್ಲಿ ಅವರ ದಾಖಲೆಗಳನ್ನು ಮಾಡಿಕೊಡ್ಬೇಕಾದ್ರೆ, ಖಾತೆಗಳನ್ನು ಮಾಡಿಕೊಡ್ಬೇಕಾದ್ರೆ ಒಂದು ವ್ಯವಸ್ಥೆ ಇದೆ. ಅದಕ್ಕೂ ಕೂಡ ವಿನಾಯಿತಿಯನ್ನು ಕೊಟ್ಟು ಮುಂದಕ್ಕೆ ಅವ್ರಿಗೆ ಡೆಫರ್ ಮಾಡೋಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಸದ್ಯಕ್ಕೆ ಎಲ್ಲ ದಾಖಲೆಗಳನ್ನ ಮಾಡಿಕೊಟ್ಟು ಇದೊಂದು ಇತಿಹಾಸ ಪುಟಕ್ಕೆ ಕರ್ನಾಟಕ ರಾಜ್ಯದ ಸರ್ಕಾರ ನಮ್ಮ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಇದಲ್ಲದೆ ಬೋಡಿ ಮುಕ್ತ ಗ್ರಾಮ ಅಂತೇಳಿ ಈಗಾಗಲೇ ನಮ್ಮ ಜಿಲ್ಲೆ ಅವತ್ತು ಮಾತಾಡ್ತೇನೆ ನಿಮಗೆ, ವಿಶೇಷವಾಗಿ ನಮ್ಮ ಈ ಜಿಲ್ಲೆ 79,000 ರೈತರಿಗೆ ಅವರ ದಾಖಲೆಗಳನ್ನು ಈಗಾಗಲೇ ಬೋಡಿಯನ್ನು ಮಾಡಿದ್ದಾರೆ ವೈಯಕ್ತಿಕವಾಗಿ. ಇನ್ನು ಕೆಲವು ಇದೇ ಇಶ್ಯೂಸು ಡಿಸ್ಪ್ಯೂಟ್ಸ್ ಇರುವಂಥ ಕಾಲದಲ್ಲಿ ಅವನ್ನ ಮುಂದಕ್ಕೆ ಅದು ಶಕ್ತವಾಗಿ ನಡ್ಕೊಂಡು ಹೋಗ್ತಾರೆ. ಸೊ ಇಡೀ ದೇಶಕ್ಕೇ ಇದೊಂದು ಮಾದರಿ ರಾಜ್ಯ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಈಗ 2 ವರ್ಷ ಮುಟ್ತಾ ಇದ್ದೀವಿ, 2 ವರ್ಷದ ಸಂಭ್ರಮದಲ್ಲಿ ನಾವು ಇದ್ದೇವೆ. ನಾವು ಬರೀ ಆಚರಣೆ ಮಾಡ್ಲಿಕ್ಕೆ ಇಲ್ಲಿಲ್ಲ, ಬರೀ ಆಚರಣೆ ಅಲ್ಲ, ಈ ಸಮಾಜಕ್ಕೆ ನಮ್ಮ ಸರ್ಕಾರ ಜನ ಕೊಟ್ಟಂತ ಅವಕಾಶಕ್ಕೆ ಅವರ ಋಣ ತೀರಿಸಬೇಕು. ಆ ಋಣ ಹೆಂಗ್ ತೀರಿಸಬೇಕು ಅಂದ್ರೆ ಬರೀ 5 ಗ್ಯಾರಂಟಿ ಬಗ್ಗೆ ನಾವು ಯೋಚನೆ ಮಾಡ್ತಾ ಇಲ್ಲ. ನಾವು ಭಾವನೆ ಮೇಲೆ ರಾಜಕಾರಣ ಮಾಡ್ತಾ ಇಲ್ಲ, ನಾವು ಬದುಕಿನ ಮೇಲೆ ನಾವು ರಾಜಕಾರಣ ಮಾಡ್ತೇವೆ. ಆ ದೃಷ್ಟಿಯಿಂದ ಇವತ್ತು ನಾವು ಅವ್ರಿಗೆಲ್ಲ ಇಂಥ ಏನು ಸರ್ಕಾರದಲ್ಲಿ ಲೋಪದೋಷಗಳಿತ್ತು, ಬಡವರಿಗೆ ಏನೇನು ಅನುಕೂಲ ಆಗಬೇಕು, ಇದೆಲ್ಲ ಕೂಡ ಇಂಥ ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ ಒಂದೊಂದೇ ಇಲಾಖೆಯಲ್ಲಿ ಹುಡುಕಿ ಇವತ್ತು ನಾವು ಇಂಥ ಕೆಲಸ ಮಾಡ್ತೇವೆ. ಸೊ ಆ ಸಂಭ್ರಮ, ಈ ವಿಜಯನಗರದ ಇತಿಹಾಸ, ಈ ವಿಜಯನಗರದಲ್ಲಿ ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡೋಂಥ ಸಂದರ್ಭದಲ್ಲಿ ಈ ರಾಜ್ಯಕ್ಕೆ ಒಂದು ದೊಡ್ಡ ಮಾದರಿ ಅದು. ಇದು ಸೆಂಟ್ರಲ್ ಭಾಗ ಅಂತೇಳಿ, ಇದು ಕಲ್ಯಾಣ ಕರ್ನಾಟಕ ಅಂತ ಒಂದು ಮಾತ್ರದಲ್ಲಿ ಬರಲಿಲ್ಲ. ಸೆಂಟ್ರಲ್ ಭಾಗ ಅನೇಕ ಕಾರ್ಯಕ್ರಮಗಳನ್ನು ಗುಲ್ಬರ್ಗದಲ್ಲಿ ಮಾಡಿತ್ತು, ಮೈಸೂರಲ್ಲಿ ಮಾಡಿತ್ತು, ತುಮಕೂರಲ್ಲಿ ಮಾಡಿತ್ತು, ಬೇರೆ ಬೇರೆ ಕಡೆ ಎಲ್ಲ ಈ ಕಾರ್ಯಕ್ರಮಗಳನ್ನು ನಾವೆಲ್ಲ ನಡೆಸಿದ್ದೇವೆ. ಮೊನ್ನೆ ಬಿಜಾಪುರದ ಒಂದು ಕಾರ್ಯಕ್ರಮ, ಬಹಳ ದೊಡ್ಡ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೇವೆ. ಸೊ ಹಂಗೆ ಎಲ್ಲ ಕಡೆನೂ ಮಾಡ್ಕೊಂಡು ಬಂದು ಈ ಕಾರ್ಯಕ್ರಮವನ್ನು ನಾವು ಇಲ್ಲಿ ಸಂಭ್ರಮದ ಆಚರಣೆಗೆ ಗುರುತಾಗಿ ಈ ಕಾರ್ಯಕ್ರಮವನ್ನು. ಸೊ ಅದರಿಂದ ನಮ್ಮ ರಾಷ್ಟ್ರೀಯ ನಾಯಕರುಗಳು, ವಿರೋಧ ಪಕ್ಷದ ನಾಯಕರು, ACC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಸಾಹೇಬರು ಮತ್ತು ರಣದೀಪ್ ಸುರ್ಜೇವಾಲಾ ಸಾಹೇಬರು ಅವರೆಲ್ಲ ಕೂಡ ಬರ್ತಾರೆ. ನಮ್ಮ ಸರ್ಕಾರದ ಎಲ್ಲ ಮಂತ್ರಿಗಳು ಕೂಡ ಅವರು ಕೂಡ ಎಲ್ಲ ಬರ್ತಾರೆ. ನಮ್ಮ ಶಾಸಕರುಗಳಿಗೆಲ್ಲ ನಾವು ಆಹ್ವಾನ ಕೊಟ್ಟಿದ್ದೇವೆ. ವಿರೋಧ ಪಕ್ಷದ ಎಲ್ಲ ಶಾಸಕರು ಕೂಡ ಗೌರವಾನ್ವಿತವಾಗಿ ಅವ್ರಿಗೇನು ಸ್ಥಾನಮಾನವನ್ನು ಕೊಡಬೇಕು ಗೌರವದಿಂದ ಎಲ್ಲರೂ ಕೂಡ ಅವರ ಚೇರನ್ನು ಕೂಡ ನಾವು ಕಾದಿರಿಸಿ ಇಟ್ಟಿದ್ದೇವೆ. ಸೊ ಅವ್ರನ್ನು ಕೂಡ ನಾವು ಆಹ್ವಾನಿಸ್ತೇವೆ. ಮುಖ್ಯಮಂತ್ರಿಗಳೇ ಖುದ್ದಾಗಿ ನೇರವಾಗಿ ವಿರೋಧ ಪಕ್ಷದ ನಾಯಕರುಗಳಿಗೆ ಗೌರವಾನ್ವಿತವಾಗಿ ಅವರಿಗೆ ಆಹ್ವಾನವನ್ನು ಕೂಡ ಅವರಿಗೆ ವೈಯಕ್ತಿಕವಾಗಿ ಕೂಡ ಕೊಟ್ಟಿದ್ದಾರೆ. ಸೊ ಈ ನಾಳೆ ಕಾರ್ಯಕ್ರಮ ನಡೀತದೆ. ಇದು 11 ಗಂಟೆ ಒಳಗಡೆನೆ ಇದನ್ನು ಶುರು ಮಾಡಬೇಕು ಅಂತಿದ್ದೇವೆ. ಇಂದಿರಾ ಗಾಂಧಿಯವರು ಈ ಭೂಮಿಯಲ್ಲಿ ಬಂದು ಭಾಷಣ ಮಾಡಿದಂಥ ಒಂದು ಇತಿಹಾಸ ಇದೆ. ಅಲ್ಲಿ ಅವರ ಪುತ್ಥಳಿಯನ್ನು ನಮ್ಮ ಜಿಲ್ಲಾ ಸಚಿವರಾದಂಥ ಜಮೀರ್ ಅಹ್ಮದ್ ಅವರ ನೇತೃತ್ವದಲ್ಲಿ ಈ ಪುತ್ಥಳಿ ಕೂಡ ರೆಡಿಯಾಗಿದೆ. ಅದನ್ನು ಕೂಡ ಉದ್ಘಾಟನೆ ಮಾಡಿ ಇಲ್ಲಿ ಒಂದು ವೇದಿಕೆಗೆ ಬಂದು ಈ ಕಾರ್ಯಕ್ರಮವನ್ನು ನಡೆಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಇನ್ನು ಅನೇಕ ವಿಚಾರಗಳನ್ನು ನಾಳೆ ಮುಖ್ಯಮಂತ್ರಿಗಳು ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ನಾನು, ನಮ್ಮ ಇಬ್ಬರು ಮಂತ್ರಿಗಳು ಎಲ್ಲ ಕೂಡ ಹಂಚಿಕೊಳ್ಳಿಕ್ಕೆ ನಾವು ಸಿದ್ಧವಾಗಿದ್ದೇವೆ. ಸರ್, ಈಗ ಮಳೆ ಬಂದಿದೆ, ಬೆಂಗಳೂರು ಪೂರ್ತಿ ನಿನ್ನೆ ರಾತ್ರಿ ಮಳೆ ಬಂದಿರೋದ್ರಿಂದ ಸಂಪೂರ್ಣವಾಗಿ ಎಲ್ಲ ರಸ್ತೆಗಳು ಜಲಾವೃತ ಆಗಿರ್ತಕ್ಕಂಥದ್ದು ಮತ್ತು ವಾಹನಗಳು ಸಾಕಷ್ಟು ಕೆಟ್ಟಿದ್ದಾವೆ. ಸರ್, ನಾವು ಉಸ್ತುವಾರಿ ಸಚಿವರಿದ್ದೀರಿ, ಮಳೆ ಬರಬೇಕು. ನಾನು ಭಗವಂತನಲ್ಲೇ ಮಳೆ ಬರಲಿ ಅಂತಲೇ ಪ್ರಾರ್ಥನೆ ಮಾಡೋದು. ಹೆಚ್ಚಿಗೆ ಮಳೆ ಬಂದಷ್ಟು ಸರ್ಕಾರಕ್ಕೆ ಎಷ್ಟು ಲಾಭ ಇದೆ ಅಂತ ನನಗೆ ಗೊತ್ತಿದೆ. ನಾವು ಪವರ್ ಮಿನಿಸ್ಟರ್ ಆಗಿದ್ದು, ಆ
ಮಳೆ ಬಂದರೆ ನಿಮ್ಮ ಡ್ಯಾಮ್ ತುಂಬಿದ್ರೆ ರೈತರ ಸಮಸ್ಯೆ ಎಷ್ಟಾಗ್ತಿರುತ್ತೆ. ಇವತ್ತವರೆಗೂ ಒಂದೇ ಒಂದು ಸಣ್ಣ ಇನ್ಸಿಡೆಂಟ್, ಒಂದು ಡೆತ್ ಬಗ್ಗೆ ನನಗೊಂದು ಮಾಹಿತಿ ಇದೆ. ನಾನು ನಿನ್ನೆ ರಾತ್ರಿ ಬಂದೆ. ನಿನ್ನೆ ರಾತ್ರಿ ಕೂಡ ಮಳೆ ಬಂತು, ಎಲ್ಲೂ ಏನು ಯಾವ ಆಘಾತನೂ ಆಗಿಲ್ಲ. ಇವತ್ತು ಕೂಡ ಏನಂತ ಎಲ್ಲ ಕೂಡ ಈಗಾಗಲೇ ನಮ್ಮ ಅಧಿಕಾರಿಗಳು ವಾರ್ಫುಟ್ಟಲ್ಲಿ ಇದ್ದಾರೆ. ಕೆಲವು ಜಾಗದಲ್ಲಿ ಮಳೆ ಬಂದಾಗ ಪರ್ಮನೆಂಟ್ ಆಗೋಂಥದ್ದು, ಕೆಲವು ಕೆಳಗಡೆ ಮನೆಗಳು ಕಟ್ಟಿರೋ ಜಾಗಗಳಿದೆ. ಈಗ ನಾನು ಮುಖ್ಯಮಂತ್ರಿಗಳು ಇದಾದ ಮೇಲೆ ನಾನು ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತೀನಿ. ನಾನು ಇಲ್ಲೇ ಇರಬೇಕು ಅಂತ ಬಂದಿದ್ದೆ. ನಾನು ಇಲ್ಲೇ ಬಂದು ವಾಸ್ತವ ಬಿಡಬೇಕು ಅಂತೇಳಿ ನನ್ನ ಟ್ರಂಕು ಬಟ್ಟೆ ಬರೀ ಎಲ್ಲ ತಗೊಂಡು ಬಂದ್ಬಿಟ್ಟಿದ್ದೆ. ಈಗ ನಾನು ವಾಪಸ್ ಹೋಗ್ತಾ ಇದ್ದೀನಿ. ಈಗ ಹೋಗ್ತಾ ಇದ್ದೀನಿ. ನಾನು ಚೀಫ್ ಮಿನಿಸ್ಟರ್ ಇಬ್ಬರು ಸೇರಿ ಕೆಲವು ಜಾಗಗಳನ್ನ ವಿಸಿಟ್ ಮಾಡ್ತಾ ಇದ್ದೀವಿ. CDS ಕುಮಾರಸ್ವಾಮಿ ಇನ್ಸಿಡೆಂಟ್ ಮಾಡಿದ್ದಾರೆ. ಮಳೆ ಇದೆ, ಅವರು ಹೊಸಪೇಟೆಯಲ್ಲಿ ಸಾಧನ ಸಮಸ್ಯೆ ಮಾಡ್ತಾರೆ. ಈಗ ನಾನೇನು ಇಲ್ಲಿ ಟೂರಿಸಂ ಬಂದಿದ್ದ ಟೂರಿಸಂ ಅಲ್ಲ ಬಂದಿರೋದು. ಹಂಪೆ ಟೂರಿಸಂ ಬಂದಿಲ್ಲ. ಜನರ ಬದುಕನ್ನು ನೋಡ್ತೀವಿ. ಪಾಪ ಅವ್ರ ವಿರೋಧ ಪಾರ್ಟಿಲಿ ಏನಾರು ಅವ್ರು ಟೀಕೆ ಮಾಡಲಿಲ್ಲ ಅಂದರೆ ಅವ್ರಿಗೆ ಅಶೋಕ್ ಇಬ್ಬರಿಗೂ ಅವ್ರ ಸಮಾಧಾನ ಆಗೋದಿಲ್ವಲ್ಲ, ಇಲ್ಲ ಅವ್ರ ಸ್ಥಾನಕ್ಕೆ ಧಕ್ಕೆ ಬರ್ತದಲ್ಲ. ಅದಕ್ಕೆ ಅವರೇನೋ ಒಂದು 4 ಮಾತಾಡ್ತಾರೆ. ಅದಕ್ಕೆ ನಾವು ಬೇಜಾರು ಮಾಡ್ಕೊಂಡು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.